ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಮಹಾರಾಷ್ಟ್ರದ ಸ್ಪೆಷಲ್ ಆಗಿರುವ ಚಕೋಲೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಬನ್ನಿ. 1 ಬಟ್ಲು ಗೋಧಿ ಹಿಟ್ಟು, 1/4 ಕಪ್ಪು ತೊಗರಿಬೇಳೆ, ಕೊಬ್ಬರಿನ ಅರ್ಧ ಬಟ್ಲು ಕೊಬ್ಬರಿನ ಈ ಥರ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಗರಂ ಮಸಾಲ, 1/2 ಸ್ಪೂನ್ ಅರಿಶಿನ, 1/2 ಸ್ಪೂನ್ ಜೀರಿಗೆ, 1/2 ಸ್ಪೂನ್ ಸಾಸಿವೆ, 1 ಚಿಟಿಕೆ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ನಾನು ಎಣ್ಣೆನೂ ಹಾಕ್ತಾಯಿದ್ದೀನಿ. 3 ರಿಂದ 4 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ 1 ಚಿಟಿಕೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿದಾದ್ಮೇಲೆ ಜೀರಿಗೆ ಹಾಕ್ತೀನಿ. ಹಾಗೆ ಹಿಂಗೆ ಹಾಕ್ತೀನಿ. ಗ್ಯಾಸ್ ಫ್ಲೇಮ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ. ಅರಿಶಿನ ಹಾಕ್ತೀನಿ. ಕರಿಬೇವಿನ ಸೊಪ್ಪು ಹಾಕಿದೆ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಇಲ್ಲಿ ನೋಡಿ, ಇದರಲ್ಲಿ ನಾನು ಒಣಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 3 ಸೇರಿಸ್ಬಿಟ್ಟು ಮಿಕ್ಸಿ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಮಿಕ್ಸಿ ಮಾಡ್ಕೊಂಡ್ಬಿಟ್ಟೆ, ಅದನ್ನು ಮಿಕ್ಸಿ ಮಾಡಿದ್ದು ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಿದೆ. ಈಗ ಚೆನ್ನಾಗಿ ಫ್ರೈ ಮಾಡೋಣ ಇದನ್ನು. ಇದಕ್ಕೆ ಇವಾಗ ಗರಂ ಮಸಾಲ ಹಾಕ್ತೀನಿ. ಖಾರದ ಪುಡಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನೋಡಿ, ಈ ಬಟ್ಲಿಂದ ನಾನು 4 ಬಟ್ಲು ನೀರು ಹಾಕ್ತೀನಿ. ನಾಲ್ಕು ಬಟ್ಲು ನೀರು ಹಾಕಿದ್ದಾಯಿತು. ಹಾಗೆ 1-2 ಟೀ ಸ್ಪೂನ್ ತೊಗರಿಬೇಳೆ ಹಾಕ್ತೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ನಿಮಗೆ ತಿಕ್ನೆಸ್ ಎಷ್ಟಿರಬೇಕು ನೋಡಿಕೊಂಡು ನೀವು ತಕ್ಕಂಗೆ ನೀರು ಹಾಕ್ಕೊಳ್ಳಿ. 1/4 ಬಟ್ಲು ತೊಗರಿಬೇಳೆನ ಬೇಯಿಸಿ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಮಗೆ ನೀರು ಜಾಸ್ತಿ ಬೇಕು ಅನಿಸಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ನಮಗೊಂಚೂರು ಗಟ್ಟಿನೇ ಇರಲಿ ಅಂತಂದರೆ ನೀವು 1 ಬಟ್ಲು ಕಮ್ಮಿ ಮಾಡ್ಕೋಬೋದು ನೀರನ್ನ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಕಪ್ಪು ನಾನು ಗೋಧಿ ಹಿಟ್ಟು ತೊಗೊಂಡಿದ್ನಲ್ಲ, ಆ ಗೋಧಿ ಹಿಟ್ಟಿಗೆ ನಾನು ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿಬಿಟ್ಟು ಚಪಾತಿ ಲಟ್ಸೋಕ್ಕೆ ಯಾವ ಥರ ಬೇಕೋ ಆ ಥರ ಹದನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಕಣಕನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 10 ನಿಮಿಷ ನೆನೆಯೋಕ್ಕೆ ಬಿಟ್ಟಿದ್ದೆ ಇದನ್ನು ನಾನು. 10 ನಿಮಿಷ ನೆನಿಬೇಕು.
ಈ ಕಣಕದಲ್ಲಿ 2 ಉಂಡೆ ಆಗುತ್ತೆ, 2 ಮುದ್ದೆ ಆಗುತ್ತೆ ಇದು. ನಾನು ಅದರಲ್ಲಿ 1 ಮುದ್ದೆ ತೊಗೊಂಡೆ. ಹಾಗೆ ಡ್ರೈ ಗೋಧಿ ಹಿಟ್ಟಿಗೆ ನಾನು ಆ ಕಡೆ ಈ ಕಡೆ ಹಿಟ್ಟು ಹಚ್ಕೊಂಡು ಈ ಥರ ಲಟ್ಟಿಸ್ತೀನಿ ನೋಡಿ. ಆ್ಯಕ್ಚುಲಿ ಇದೇ ಥರನೇ ಮಾಡಬೇಕು. ಇದು ಹಸಿ ಹಿಟ್ಟನ್ನ ಈ ಥರ ಕಲಸ್ಕೊಂಡು ಮಾಡ್ತಾರೆ, ಮಹಾರಾಷ್ಟ್ರ ಸ್ಪೆಷಲ್ ಇದು. ಇಲ್ಲಪ್ಪ ನಮ್ಗೆ ಈ ಥರ ಬೇಡ ಅಂತಂದರೆ ನೀವು ಚಪಾತಿ ಉಳಿದಿದ್ರೆ ಚಪಾತಿನಲ್ಲೂ ಮಾಡ್ಕೋಬೋದು. ಚಪಾತಿ ಏನಾದರೂ ಜಾಸ್ತಿ ಮಿಕ್ಕಿತ್ತು ಅಂತಂದರೆ ಚಪಾತಿನೂ ಮುರಿದ್ಬಿಟ್ಟು ಈ ಥರ ಹಾಕ್ಕೋಬೋದು. ನಾವು ಇದನ್ನೇ ಯಾವ ಥರ ಹಸಿ ಹಿಟ್ಟನ್ನ ಲಟ್ಟಿಸ್ಬಿಟ್ಟು ಹಾಕ್ತೀನೋ ಅದೇ ಥರ ನೀವು ಡೈರೆಕ್ಟಾಗಿ ಚಪಾತಿನೇ ಹಾಕ್ಬೋದು. ಆ್ಯಕ್ಚುಲಿ ಈ ಮೆಥಡೇ ನಮ್ಮದು ಕರೆಕ್ಟು. ಮಹಾರಾಷ್ಟ್ರ ಸ್ಪೆಷಲ್ ಅಂದರೆ ಈ ಮೆಥಡಲ್ಲೇ ಮಾಡಬೇಕು. ಇದೇ ಮೆಥಡು ಕರೆಕ್ಟು. ಅದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಆ ಥರ ಮಾಡ್ಕೋಬೋದು. ನೋಡಿ, ಎಲ್ಲ ಕಡೆ ರೌಂಡಾಗಿ ಒಂದೇ ಲೆವೆಲಲ್ಲಿ ಲಟ್ಟಿಸ್ತಾ ಇದ್ದೀನಿ. ಇದು ಶಂಕರಪೊಳೆ ಕಟ್ ಮಾಡೋ ಸ್ಪೂನ್ ಇದು. ಇಲ್ಲ ಅಂತಂದರೆ ನೀವು ಚಾಕುವಿಂದನಾದರೂ ಕಟ್ ಮಾಡ್ಕೋಬೋದು. ನೋಡಿ, ಈ ಥರ ನಾನು ಕಟ್ ಮಾಡ್ಕೊತೀನಿ. ಪೀಸ್ 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 ಚಿಕ್ಕ ಚಿಕ್ಕ ಪೀಸ್ ಪೀಸಾಗಿ ಕಟ್ ಮಾಡ್ಕೊತೀನಿ. ಉದ್ದ ಕಟ್ ಮಾಡಿದ್ದಾಯಿತು. ಇವಾಗ ಅಡ್ಡ ಕಟ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲನೂ ಕಟ್ ಮಾಡಿದ್ದಾಯಿತು. ನೀಟಾಗಿ ಒಂದೊಂದೇ ಬಿಡಿಸ್ತಾ ಇದ್ದೀನಿ ನೋಡಿ. ಬಿಡಿಸ್ಕೊಂಡು ಒಂದು ಬೌಲಿಗೆ ಎತ್ತಿ ಹಾಕೋತಿದ್ದೀನಿ. ನಿಧಾನಕ್ಕೆ ಒಂದೊಂದೇ ಎತ್ತಿ ಬಿಡಿಸ್ಕೊಂಡು ಹಾಕ್ತಾಯಿದ್ದೀನಿ. ಇವಾಗ ಎಲ್ಲ ಬಿಡಿಸಿದ್ದಾಯಿತು ನೋಡಿ. ಎಲ್ಲ ಒಂದೊಂದೇ ಬಿಡಿಸಿದ್ದೆಲ್ಲ ಆಯಿತು. ಗ್ಯಾಸ್ ಮೇಲೆ ಕುದಿಯೋಕ್ಕೆ ಇಟ್ಟಿದ್ನಲ್ಲ, ಆ ಗೊಜ್ಜಿಗೆ ನಾನು ಎಲ್ಲ ಬಿಡಿಸ್ಕೊಂಡು ಒಂದೊಂದಾಗಿ ಸಪ್ರೇಟಾಗಿ ಬಿಡಿಸ್ಕೊಂಡು ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಬಿಡಿಸ್ಕೊಂಡು ಹಾಕಬೇಕು. ಎಲ್ಲ ಹಾಕಿದ್ದಾಯಿತು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಫುಲ್ಲು ಮಿಕ್ಸಾಗಿ ಚೆನ್ನಾಗಿ ಕುದಿಬೇಕಿದು. ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ. ಮೀಡಿಯಮ್ ಉರಿನಲ್ಲೇ ಒಂದು ಸ್ವಲ್ಪ ಹೊತ್ತು ಕುದೀಲಿ. ಒಂದು ಮೇಲೆ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ. ನೋಡಿ ಇವಾಗ ಹೇಗೆ ಕುದೀತಾ ಇದೆ, ಎಷ್ಟು ಚೆನ್ನಾಗಿ ಕುದೀತಾ ಇದೆ. ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಇದು. ಒಂದು ಸಾರಿ ನೀವು ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ಅಡುಗೆನಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದರೆ ನೀವು ಕಮೆಂಟ್ ಮಾಡಿನೂ ಕೇಳ್ಬೋದು. ಖಂಡಿತ ನಿಮ್ಮ ಡೌಟಿಗೆ ನಾನು ಕ್ಲಿಯರ್ ಮಾಡ್ತೀನಿ. ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ ನಾನು. ನೋಡಿ, ಎಲ್ಲ ಕುದ್ದಿದ್ದಾಗಿದೆ. ಚೆನ್ನಾಗಿ ಕುದ್ದಿದ್ದಾಯಿತು. ಸಾಕು, ಇಷ್ಟಾದರೆ ಸಾಕು. ತಣ್ಣಗಾದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಇದು. ಇಷ್ಟು ಸಾಕಾಗುತ್ತೆ. ಆಫ್ ಮಾಡ್ತೀನಿ ನಾನು ಗ್ಯಾಸ್ನ.
ವಾವ್, ನೋಡಿ ಇವಾಗ ಮಹಾರಾಷ್ಟ್ರದ ಸ್ಪೆಷಲ್ ಚಕ್ಕೋಲೆ ರೆಡಿ ಆಯಿತು. ಸರ್ವ್ ಮಾಡ್ಕೊಂಡಿದ್ದೀನಿ.